ಯಾವಾಗ್ಲೂ ಇದೆ ಕಾಮಿಡಿ ಮಾಡಬೇಡ. ಇವನಿಗೆ ಇಟ್ಟು ತುರುತ್ತಿರಿ ಜಾಸ್ತಿ ಇರೋ ಕ್ಯಾರೆಟ್ ಏನ್ ಮಾಡ್ಬೇಕು? ಬಾಯಿಗೆ ಹಾಕೋಬೇಕು. ಈಗ 90 kg ಇದ್ದಾನೆ, 105 kg ಆಗಿದೆ. 90, 80 ಹಂಗೇಳಲ್ಲ. ಅಲ್ಲ, ಮುಂಚೆ ಏನ್ ರೆಸ್ಪೆಕ್ಟ್ ಕೊಟ್ಟಿದ್ದ ನೀನು? ಬದನೆಕಾಯಿ ಅಂತದೂ ಇಲ್ಲ. ಇದೇನ್ ಮೆಹಂದಿ ಆಗ್ತಂಗ ಆಗ್ತಾನೆ ಇವಾಗ. ಡೈಲಿ ಹಿಂಗೆ ಫ್ರೆಂಡ್ಸ್ ಗೋಡೆಗಳ ಜೊತೆ ಮಾತಾಡ್ತೀನಿ. ಇವನ್ ಬರೀ ಇಲ್ಲಿರುವಂತಹ ರ್ಯಾಕ್ ಅಲ್ಲಿರುವಂತಹ ಬುಕ್ಕುಗಳ ಜೊತೆ, ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾನೆ ಅಷ್ಟೇ. ಅಪ್ಪ ನನ್ ಕಿತ್ಕೊಂತಾರೆ. ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ ನೋಡಿ. ಗಗನ್ ಸಿಂಹ ನಾನ್ ವೆಜ್. ಹಾಯ್ ಹೇಳ್ರಿ. ಹಾಯ್. ಇವ್ ಸ್ವಲ್ಪ ಬೋಡ ಮಾಡಿಸ್ಕೊಂಡು ಚೆನ್ನಾಗಿ ಕಾಣ್ತಿಲ್ಲ. ಅಂಡ್ ಇಲ್ಲಿದ್ದಾರೆ ನಮ್ಮ ಹಸ್ಬೆಂಡ್ ಮಿಸ್ಟರ್ ರಾಕೇಶ್. ಹಾಯ್ ಹೇಳಿ. ಹೇಳು. ಯಾವಾಗ್ಲೂ ಇದೆ ಕಾಮಿಡಿ ಮಾಡಬೇಡ. ಓಕೆ, ನಾವೆಲ್ಲ ಸೇರ್ಕೊಂಡು ಏನೋ ಒಂದು ಸ್ಪೆಷಲ್ ಮಾಡ್ತಿದೀವಿ. ಆ ಸ್ಪೆಷಲ್ ಏನು ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆ, ಇವರು ವ್ಯಾಲ್ಯೂಯೇಷನ್ ಮಾಡಕ್ ಹೋಗ್ತಿದ್ದಾರೆ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ತರ ಗಬ್ಗಲೀಜ್ ಮಾಡಿ ಈರುಳ್ಳಿ ಕ್ಯಾರೆಟ್ ತುರ್ಕೊಟ್ಟು ಹೋಗಿದ್ದಾರೆ. ಸೊ ಎಲ್ಲ ಮೆಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಗಗನ್ ಸಿಂಹ ಅವರೇ, ನೀವೇನ್ ಮಾಡಿ? ನಾನು ಕೇಳಕ್ ಮುಂಚೆನೆ ಹೇಳ್ಬಿಟ್ಟೆ. ಗಗನ್ ಸ್ಪೆಷಲ್ ಕ್ಯಾಪ್ಸಿಕಮ್ ಬಜ್ಜಿ. ಆಕ್ಚುಲ್ ಆಗಿ ಕ್ಯಾಪ್ಸಿಕಮ್ ಬಜ್ಜಿ ನಮ್ಮ ಮೈದ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ಅವನಿಗೆ ಮಾಡಕ್ ಬಿಟ್ಟಿದೀವಿ. ಅಂಡ್ ನಾನು ಇವತ್ತೇನ್ ಮಾಡ್ತಿದ್ದೀನಿ ಅಂದ್ರೆ ಬೇಬಿ ಕಾರ್ನ್ ಬಜ್ಜಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಫ್ರೆಶ್ ಬೇಬಿ ಕಾರ್ನ್ ನಮ್ಮ ಆಂಟಿ ಊರಿಗೆ ಹೋಗಿದೆ. ಸೊ ಅಲ್ಲಿಂದ ತಗೊಂಡ್ಬಂದು ಇದನ್ನೆಲ್ಲ ಕದ್ಕೊಂಬಂದಿಲ್ಲ, ನಾನು ಕಿತ್ಕೊಂಬಂದು. ನಮ್ದ್ರಲ್ಲಿ ನಾವು ಯಾಕೆ ಕದಿಯೋಣ? ಸೊ ಅದನ್ನ ತಗೊಂಡು ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಇದು ಏನು ಅಂತಂದರೆ ಹಿಟ್ಟು ಬೇಬಿ ಕಾರ್ನ್ ಮಾಡೋದಕ್ಕೆ ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂತ ಅಂದರೆ ಮೈದಾ ಹಾಕೊಂಡಿದ್ದೀನಿ. ನಾನು ಮೈದನಲ್ಲ, ಮೈದಾ ಹಾಕೊಂಡಿದ್ದೀನಿ. ಚಾಟ್ ಮಸಾಲ, ಉಪ್ಪು, ಅರಿಶಿಣದ ಪುಡಿ, ಗರಂ ಮಸಾಲ, ಆ್ಯಂಡ್ ಇಲ್ಲಿ ಕಾರ್ನ್ಫ್ಲೋರ್ ಇದೆ. ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. ಆಮೇಲೆ ಇನ್ನೇನು ಹಾಕೊಂಡ್ರೆ ಇವಾಗ ಪೆಪ್ಪರ್ ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಹಾಕೋಬೇಕು. ಅದನ್ನ ಹಾಕೊಂಡು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಬೇಬಿ ಕಾರ್ನ್ ಉಪ್ಪು ಖಾರ ಹಾಕೋಣಕ್ಕೂ ಮುಂಚೆ ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಏನಾದರೂ ಸಿಪ್ಪೆ ಗಿಪ್ಪೆ ಇದ್ರೆ ಬಿಟ್ಕೊಡುತ್ತೆ 1-2-3 ಮಿನಿಟ್ಸ್. ಸೊ ಆಮೇಲೆ ಅಚ್ಕಾರದ ಪುಡಿ ಹಾಕೋಬೇಕು. ಇಷ್ಟು ಹಾಕೊಂಡು ಬೇಬಿ ಕಾರ್ನ್ನ ಎದ್ದೆದ್ದು ಬಾಂಡ್ಲಿಗೆ ಹಾಕೊಂಡ್ರೆ ಬೇಬಿ ಕಾರ್ನ್ ರೆಡಿ ಆಗುತ್ತೆ. ಕಂಟಿನ್ಯೂ ಮಾಡ್ತೀನಿ. ಇದನ್ನ ಫಸ್ಟ್ ಕಲಿಸ್ಬೇಕು. ನನಗೆ ಇಟ್ಟು ತುರುತ್ತಿರಿ ತುರಿ ಸಿಗ್ತಿದೆ ಅಂತೆ. ನೆಟ್ಟಿಗೆ ಇಟ್ಟು ಕಲ್ಸಕ್ ಬರ್ತಿಲ್ಲ, ತುರಿ ಸಿಗ್ತಿದೆ. ಇತರು ಇರ್ತಾರೆ, ಕುಮಿಲಾರ್ದವ್ನೆಲ್ಲ ಡೊಂಕು. ಹಂಗಾಯ್ತು ನಮ್ಗೆ. ಒಂದೇ ರೆಡಿ ಆಯ್ತು. ನಾನು ಅವಾಗಿಂದ ಮಾಡ್ಕೊಡ್ತೀನಿ. ಅವ್ನು ಈಸಿ ಬಜ್ಜಿ ಮಾಡೋದು. ನಾನು ಸ್ವಲ್ಪ ಏನೇನು ಹಾಕೋಬೇಕು ಎಕ್ಸ್ಟ್ರಾ ಹಾಗೆ. ಹೀಗೆ ಗಗನ್ ಸಿಂಹ ಅವರು ಇಟ್ಟು ಕಲಿಸ್ತಾ ಇದ್ದಾರೆ. ನಮ್ಮ ಮನೇಲಿ ಬಜ್ಜಿ ಬೋಂಡ ಎಲ್ಲ ಇವರೇ ಮಾಡೋದು. ಆದ್ರೆ ಈ ಥರ ಎಲ್ಲ ಗಲೀಜ್ ಮಾಡ್ಕೊಂಡು ಮಾಡ್ತಾರೆ ಗಾಯ್ಸ್ ಅಷ್ಟೇ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಹೇಳೋದು ಇನ್ನೇನೈತೆ, ಗಬ್ಗಲೀಜ್ ಅಷ್ಟೇ. ನೀನು ಸುಳ್ಳು ನಾವ್ ಯಾವ ಸುಳ್ಳುನು ಹೇಳಲ್ಲ. ನಾನ್ ಸತ್ಯವಾನ್ ಸಾವಿತ್ರಿ ಎಸ್ಟಾಬ್ಲಿಷ್ ಆಗ್ಬಿಟ್ಟೈತೆ ಆಲ್ರೆಡಿ. ನೀನ್ ಸುಳ್ಳ 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 ಸುಳ್ಳ. ಜಾಸ್ತಿ ಇರೋ ಕ್ಯಾರೆಟ್ ಏನ್ ಮಾಡ್ಬೇಕು? ಬಾಯಿಗೆ ಹಾಕೋಬೇಕು. ಈ ತರ ಹಾಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ನೀಟಾಗಿ ಕಲ್ಸ್ಕೋಬೇಕು. ತುಂಬಾ ಗಟ್ಟಿ ಆಗೋಲ್ಲ, ತುಂಬಾ ತೆಳ್ಳಗಲ್ಲ, ಮೀಡಿಯಮ್ ಆಗಿ ಕಲ್ಸ್ಕೋಬೇಕು. ಒಂದು ದೊಡ್ಡ ಪಾತ್ರೆಯಲ್ಲಿ ಕಲ್ಸ್ಕೊಳ್ಳಿ. ಎದ್ದೆದ್ದಾಕಕ್ಕೆ ತುಂಬ ಈಸಿ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಟ್ರಯಲ್ ಅಂಡ್ ಎರರ್ ನಿಮ್ಮ ಮೇಲೆ. ಗಾಯ್ಸ್, ಇವರು ಕಾಮಿಡಿ ಮಾಡು ಅಂತಾರೆ. ಏನಾದ್ರು ಹೇಳಿದ್ರೆ ಕೌಂಟರ್ ಡೈಲಾಗ್ ಕೊಡ್ತಾರೆ ಅಂತ ಹೇಳ್ಕೊಡೋದಿಲ್ಲ. ಈಗ ನಮ್ಮ ಅದಕ್ಕೆ ಪ್ರಾಬ್ಲಮ್ ಏನ್ ಗೊತ್ತಾ? ಹೇಳ್ಬೇಕು ಈ ಕಾಮಿಡಿ ತರ ಏನೋ ಒಂದು ಮಾಡ್ತೀವಿ ಹೇಳೋದೇ ಇಲ್ಲ. ನಾ ಸುಮ್ಮನೆ ಇರ್ತೀವಿ, ಆಮೇಲೆ ಹೇಳ್ತಾರೆ ಈ ಕಾಮಿಡಿ ಕಂಡ್ರು ಅಂತ. ಫಸ್ಟ್ ಕಾಮಿಡಿ ಅಂತ ಹೇಳ್ಬೇಕು, ಆಮೇಲೆ ಯಾವಾಗ ಸ್ಟಾರ್ಟ್ ಮಾಡ್ತಾವ್ರೆ ಅನ್ನೋದು ಹೇಳ್ಬೇಕು, ಯಾವಾಗ ಮುಗೀತು ಅಂತ ಎಲ್ಲ ಹೇಳ್ಬೇಕು. ಅಟ್ಲೀಸ್ಟ್ ಸುಮ್ನೆ ಇವ್ನು ಎಕ್ಸ್ಪರ್ಟ್. ಇದನ್ನ ಮಾಡಿದ್ದ ನೀನು ಸರಿ ಮತ್ತೆ ಹೇಳ್ಕೊಡ್ಬೇಕು ತಾನೆ ನನಗೆ. ನಾನು ಹೇಳಿದ್ರೆ ಹೆಂಗ್ ಮಾಡಿದೀನಿ ಅಂತ. ಇವನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಮಾಡೋದು. ಟೇಸ್ಟ್ ನಂತ ಕೇಳಿದ್ರೆ ನಾವು ಮಾಡಿದಾಗ ಹೆಂಗೆ? ನಾನ್ ಮಾಡಿದಾಗ ಇವತ್ತು ನೋಡಿ ಹೆಂಗಿರುತ್ತೆ ಟೇಸ್ಟ್ ಅಂತ. ಸೊ ಎಸ್, ರೆಡಿ ಆಗಿದೆ. ಅವನು ವಾರಕ್ಕೆ 2 ದಿನ ಗೈಸ್ ಡಯಟ್ ಮಾಡೋದು. ವಾರಕ್ಕೆ 6 ದಿನ ಡಯಟ್ ಮಾಡಲ್ಲ.
ಜಿಮ್ಮಿಗೆ ಬೇರೆ ಸೇರ್ಕೊಂಡವನೆ. ಮಾತು ಅಂದ್ರೆ ಮಾತಿನ ಟ್ರಾನ್ಸ್ಫಾರ್ಮೇಶನ್. ಅಯ್ಯ ನಾನ್ ಬಂದಾಗಿಂದ 7 ತಿಂಗಳಾಯ್ತು ಮದ್ವೆ ಆಗಿ ನಿನ್ ಮಾತು ಕೇಳಿ 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 ಸಾಕಾಗ್ಬಿಟ್ಟಿದೆ. ಇನ್ಮೇಲೆ ಅವತ್ತಿಂದ ಒಂದು ಲೆಕ್ಕ, ಇವತ್ತಿಂದ ಒಂದು ಲೆಕ್ಕ. ಇನ್ಮೇಲೆ ಹಿಂಗಾದ್ಮೇಲೆ ಇವಾಗ ತಡಿ ಕಿಚ್ಚ ಸುದೀಪ್ ಹಂಗೆ ಹೇಳಿದ್ದು, ಇದು 10 ವರ್ಷಗಳ ಕಾಲ ಒಂದ್ ಲೆಕ್ಕ, ಇದು ಇನ್ನೊಂದ್ ಲೆಕ್ಕ ಅಂತ ಹಂಗೆ ಆಗ್ಬಿಟ್ಟು ಶೋನಿ ಎಂಡ್ ಮಾಡ್ಬಿಟ್ಟು ನೀನು ಹಂಗೆ ಮಾಡೋದು. ಈಗ ಡೈಲಾಗ್ ಹೊಡಿತಾರೆ ಆಮೇಲೆ ಎಂಡ್ ಮಾಡ್ತಾರೆ. 25 ವರ್ಷ 2 ತಿಂಗಳಿಂದ ಒಂದು ಲೆಕ್ಕ, ಈಗ ಒಂದು ಲೆಕ್ಕ, ನೆಕ್ಸ್ಟ್ 3 months ನೋಡ್ತಾ ಇರಿ ಅಷ್ಟೇ. ನೋಡ್ತಾ ಇರಿ. ಈಗ 90 kg ಇದ್ದಾನೆ, 105 kg ಆಗಿದೆ. 90, 80 ಹಂಗೇಳಲ್ಲ. 1 ಕ್ವಿಂಟಲ್ ಲೆಕ್ಕಲ್ಲ. 1 ಕ್ವಿಂಟಲ್, 1.2 ಕ್ವಿಂಟಲ್, 1.3 ಕ್ವಿಂಟಲ್, ಅದರಲ್ಲಿ 0.6 ಕ್ವಿಂಟಲ್ ಮೈನಸ್ ಮಾಡಿ ನೆಕ್ಸ್ಟ್ 75 kgs. ನೆಕ್ಸ್ಟ್ 3 months ಮಿನಿಮಮ್ 10 to 12. ಇದೇ ತರ ಮಾಡ್ಕೊಂಡು ಬಜ್ಜಿ ಬೋಂಡ ತಿಂತಿದ್ರೆ ಇವತ್ತು ಲಾಸ್ಟ್ ಚಿಲ್ದಿದ್ದು ನನ್ನ ಬ್ಲಾಗ್ ಅಂತ ಇವನಿಗಂತ ಆಮೇಲೆ ಅಲೋ ಗಾನಿ ಎಲ್ಲಿದ್ಯೋ ಲೈಬ್ರರಿಲಿ ಓದ್ಕೊಂತಿದ್ದೀನಿ, ಅದಕ್ಕೆ ಬಜ್ಜಿ ಮಾಡ್ತಿದ್ದೆ ಮತ್ತೆ ಅದಕ್ಕೆ ಬಂದೆ, ಈಗ ಬಂದೆ ಮಾಡ್ರಿ ಹಂಗೆ ಜೊತೆ ಟೀ ಮಾಡ್ರಿ ಬರ್ತೀನಿ ಅಂತ. ನಾನು ಬರ್ದು ಬೇಜಾರ್ ಮಾಡ್ಕೊತ ನೋಡ್ಕೊಳ್ಳ ಬರ್ಲಿಲ್ಲ, ಸ್ಟಾರ್ಟಿಂಗ್ ರೆಸ್ಪೆಕ್ಟ್ ಕೊಟ್ಟ, ಆಮೇಲೆ ಬೆಲೆನೇ ಕೊಟ್ಟಿದೆ ನನ್ಗೆ ಅನ್ಕೋತಾನೆ ಅಂತ. ಮುಂಚೆ ಏನ್ ರೆಸ್ಪೆಕ್ಟ್ ಕೊಟ್ಟಿದ್ದ ನೀನು? ಬದನೆಕಾಯಿ ಅಂತದೂ ಇಲ್ಲ, ನಿಮ್ಗೆ ಗಲ್ಟ್ ಆಗುತ್ತೆ ಅಂತ ಬಂದಿದ್ದೆ ನಾನು. ಇಲ್ಲ ಹೆಲ್ತ್ ಇಸ್ ವೆಲ್ತ್, ಮುಚ್ಕೊಂಡು ಆಚೆ ಫುಡ್ ತಿನ್ಬಾರ್ದು, ಮನೆ ಒಳಗಡೆ ಮಾಡ್ಕೊಂಡು ತಿನ್ಬೋದು. ಓ ಹೆಂಗ್ ಹೇಳಿದ್ರು ಗೊತ್ತಾ? ಹೋಮ್ ಫುಡ್ ಆರ್ ಗುಡ್ ಫುಡ್ ಅಂತ ಅದಕ್ಕೆ ಹೇಳೋದು. ಆಯ್ತು, ಇವತ್ತು ಟೇಸ್ಟ್ ನೋಡಿ. ಇನ್ನು ಸ್ವಲ್ಪ ಹಾಕು. ಎಲ್ಲ ಕೈಗೆಲ್ಲ ಇದೇನ್ ಮೆಹಂದಿ ಹಾಕ್ತಂಗ ಆಗ್ತಾನೆ ಮಗ. ಗಾಯ್ಸ್ ಗಬ್ಬರ್ ಮಗ ಇವರು. ನಂಗೆ ಈ ತರ ಹಿಟ್ಟು ಅಂದ್ರೆ ಬಹಳ ಇಷ್ಟ. ಇನ್ನೊಂಚೂರು ಖಾರ, ಅದು ಎಕ್ಸ್ಟ್ರಾ ಹಾಕೋದು. ಆಕ್ಚುಲಿ ನಾನು ಅಂಗಡಿಗೆ ಹೋದಾಗೂ ಅಷ್ಟೇ, ಬಜ್ಜಿ ಹಾಕೋರ ಹತ್ರ ಸ್ವಲ್ಪ ಹಿಟ್ಟು ಇಸ್ಕೊಂಡ್ಬಿಟ್ಟು ತಿಕ್ಕೊಂಡ್ಬಿಡ್ತೀನಿ. ಒಂಥರ ಚೆನ್ನಾಗಿರುತ್ತೆ. ಇವ್ರಿಗೆಲ್ಲ ಹೊಟ್ಟೆ ನೋವು ಬರುತ್ತೆ ಹಿಟ್ಟಿದ್ರೆ. ನಾನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಅಲ್ಲಿ. ಓ ನೀರ್ ಎಷ್ಟು ಆಗೋಗ್ಬಿಟ್ಟು ನೀನ್ ಹೇಳಿದ ತಕ್ಷಣ ನೀರ್ ಬರ್ತಿಲ್ಲ ಗಾಯ್ಸ್, ಖಾಲಿ ಆಗೋಗ್ಬಿಟ್ಟಿದೆ ನಮ್ಮ ಮನೇಲಿ ನೀರು. ಕೆಳಗಡೆ ಮನೆ ಆಂಟಿ ಆನ್ ಮಾಡ್ತಾರೆ. ಎಣ್ಣೆಯನ್ನ ಇಟ್ಟಿದೀವಿ. ಈಗ ಸ್ವಲ್ಪ ಬೇಬಿ ಕಾರ್ನ್ ಅನ್ನ ಹಿಂಗೆಲ್ಲ ಉಪ್ಪು ಖಾರ ಉದುರಿಸ್ತೀವಲ್ಲ, ಹಿಂಗ್ ಮಿಕ್ಸ್ ಮಾಡ್ಕೊತೀವಿ. ಯಾಕೆಂದ್ರೆ ಒಂದ್ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ ಇದ್ರೊಳಗಡೆ. ನೀವು ಆ್ಯಕ್ಚುಲಾಗಿ ಬಜ್ಜಿ ಮೆಣಸಿನ್ಕಾಯಿಗೂ ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಂಚೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಪುಡಿ ಹಾಕಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಗಾಯ್ಸ್. ಈ ಥರ ಕಾದಿರೋ ಎಣ್ಣೆನ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಬಜ್ಜಿ ಗರಂ ಗರಂ ಆಗಿ ಬರುತ್ತೆ. ಕರೆಕ್ಟೇನಪ್ಪ? ಸೀಕ್ರೆಟ್ ಟಿಪ್. ನಮ್ಮದು ಎಣ್ಣೆ ಬಾಂಡ್ಲಿ ಚಿಕ್ಕದಾಗಿರೋದರಿಂದ ನಾವೇ ತಿರ್ಗಾಕೊಂಡು ಮುಡ್ಕೊಳ್ಳಲ್ಲ. ವಾಸನೆಯಿಂದ ಏನು ಗೊತ್ತಾಗಲ್ಲ ಫ್ರೆಂಡ್ಸ್, ತಿನ್ಮೇಲೆ ಗೊತ್ತಾಗುತ್ತೆ. ಅದು ಹೆಂಗಿದ್ರು ಚೆನ್ನಾಗಿರುತ್ತೆ. ಒಂದು ಪ್ರಶ್ನೆ, ಎಣ್ಣೆಯಲ್ಲಿ ಮುಳುಗ್ದಲ್ಲೇ ಇರುವಂತಹ ವಸ್ತು ಯಾವುದು? ಏನು ಬಿಡಲ್ವಾ? ಅವ್ರಿಗೆ ಏನು ಹಾಕಲ್ಲ, ಅದು ಯಾವುದು ಮುಳುಗಲ್ಲ. ಅಯ್ಯೋ ಪ್ರೆಸೆಂಟ್ ತಾನೇ ಕ್ವಶನ್ ಕೇಳ್ತಿದ್ದೀನಿ, ಪ್ರೆಸೆಂಟ್ ಆನ್ಸರ್ ಹೇಳ್ಬೇಕು. ಕ್ಯಾಪ್ಸಿಕಮ್ ಬಜ್ಜಿ ಮುಳುಗಲ್ಲ, ಫುಲ್ ಮುಳುಗಿಲ್ಲ. ನಾನು ಕಾಮಿಡಿ ಮಾಡಿದೆ, ನಗು ಗಾನಿ. ಎಂತ ನಗೂರು ಅಲ್ವಾ? ಅನ್ಕಂಡೆ ಆಗೋಣ ಅಂತ ಹೇಳ್ಬಿಟ್ಟು ನಮ್ ಟ್ಯಾಲೆಂಟ್ ತುಳಿಯೋರು ಒಬ್ರ ಇಬ್ರ ನಮ್ಮ ಮನೇಲಿ ಎಲ್ಲಾರು ತುಳ್ ಕೆಳಗೆ ಹೋಗ್ಬಿಟ್ಟಿದೀನಿ ನಾನು. ತುಳಿಯೋದು ಯಾವತ್ತಿಗೂ ಒಳ್ಳೇದಲ್ಲ, ಆದ್ರೆ ಗ್ರೇಪ್ಸ್ ನ ತುಳಿಯೋದು ಒಳ್ಳೇದು. ಯಾಕೆ ಹೇಳಿ? ಅದರಿಂದ ವೈನ್ ಆಗುತ್ತೆ, ಅದೆಲ್ಲ ನೀವು ಕುಡಿತೀರ. ಅದಕ್ಕೆ ಒಪ್ಕೊಂಬಿಟ್ಟ ಕುಡಿತೀಯ ಅಂತ. ಕುಡಿತೀಯಾ ಅತ್ತೆಗೆ ಹೇಳ್ತೀನಿ. ಅನ್ಕೊಂಡ್ ಸುಮ್ನೆ ಅದಲ್ಲ. ಮೌನಂ ಸಮ್ಮತಿ ಲಕ್ಷಣ. ಜಗದೊಳಗಡೆ ಮೂಕ ಆಗು ಅಂತ ಹೇಳಿದ್ದಾರೆ, ಮನೆ ಒಳಗಡೆ ಆಗುಂತ ಯಾರು ಹೇಳಿಲ್ಲ. ಓ ಮೈ ಗಾಡ್, ಗೊತ್ತೇ ಇರ್ಲಿಲ್ಲ. ನೋಡಿ ಇಲ್ಲಿ ಡೀಪ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ. ನಾವು ಕಷ್ಟಪಟ್ಟು ಮೈದ್ನ ಮತ್ತೆ ಅದಕ್ಕೆ ಬಜ್ಜಿ ಮಾಡ್ತಿದೀವಿ ಇವನಿಗೋಸ್ಕರ. ನಾನು ಇದೆಲ್ಲ ತಿನ್ನಲ್ಲ ಗಾಯ್ಸ್, ರಾಖಿಗೋಸ್ಕರ ಮಾಡ್ತಿದ್ದೀನಿ. ಏನು ಮಾಡ್ಕೊಡಲ್ಲ ನನ್ಗೋಸ್ಕರ ಅಂತಾರೆ, ಅದಕ್ಕೆ ಮಾಡ್ತಿದ್ದೀನಿ. ನನ್ನ ಮಾತಿಗೆ ತಲೆನೇ ಕೊಡ್ದಲ್ಲೇ ಇರೋ ನನ್ ಗಂಡ ಅವ್ನ ಪಾಡಿ ಒಂದ್ ಕೆಲಸ ಮಾಡ್ತಾನೆ. ನಾನು ಡೈಲಿ ಹಿಂಗೆ ಫ್ರೆಂಡ್ಸ್ ಗೋಡೆಗಳ ಜೊತೆ ಮಾತಾಡ್ತೀನಿ. ಇವನ್ ಬರೀ ಇಲ್ಲಿರುವಂತಹ ರ್ಯಾಕಲ್ಲಿರುವಂತಹ ಬುಕ್ಕುಗಳ ಜೊತೆ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾನೆ ಅಷ್ಟೇ. ವೇಸ್ಟ್. ಇವ್ರು ನೋಡಿ ಇವಾಗ ಹೆಂಗ್ ಮಾತಾಡ್ತಾನೆ. ಮಾತಾಡೋ, ಏನಾದ್ರು ಮಾತಾಡೋ. ನಮ್ ಚಿಮ್ಮಿನೇ ಬೆಸ್ಟ್ ಕಣೋ, ಸುಮ್ನೆ ಮಾತಾಡ್ತಿರ್ತಾನೆ ಹುಡುಗ, ಬೋರೆ ಆಗಲ್ಲ. ರಾಖಿ ಬಂದಿದ್ರೆ ಏನ್ ಮಾಡ್ತಿದ್ದ ಗೊತ್ತಾ? ಸ್ವಿಚ್ ಆನ್ ಮಾಡ್ತಿದ್ದ. ಪಕ್ಕದ ಮನೆಯವ್ರಿಗೆಲ್ಲ ವಾಸನೆ ಹೋಗ್ಲಿ, ಆನ್ ಮಾಡ್ಕೊಳ್ರಿ ಏನಕ್ಕೆ ಇರೋದು ಅಂತ. ಕುತ್ತನೆ ಕುದಿಯುತ್ತಿದೆ. ಅತ್ತರ್ಗೊಂದೆರಡು ಕಳಿಸೋಣ ಅಂತ ಇನ್ನೊಂದೆರಡು ಕ್ಯಾಪ್ಸಿಕಮ್ ಎಕ್ಸ್ಟ್ರಾ ಹಚ್ಚುತ್ತಿದೆ.
ಇದು ನಿಂಗೆ ತಿನ್ನಲ್ಲ, ಲಾಸ್ಟಿಗೆ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀಯಾ? ಮಾಡ್ಕೊಂಡು ಕೈ ಒದ್ರಕೊಂಡು ಪರವಾಗಿಲ್ಲ, ಹಂಗೆ ಇಕ್ಕಿ, ತೊಂದರೆ ಇಲ್ಲ. ಏನು ಮತ್ತೆ ಕೈ ತೊಳ್ಕೊಂಡು ನೀರು ಬರ್ತಿಲ್ಲ ಗಾಯ್ಸ್, ಹಾಗಾಗಿ ಕೈ ತೊಳ್ಕೊಂಡಿಲ್ಲ. ಈ ಥರ ಕರಮ್ ಕರಮ್ ಅಂತ ಬೇಕಾ? ನಾವೆಲ್ಲ ಕಲ್ ಕಟ್ಟಿಂಗ್ಸ್ ಅಂಡ್ ಕ್ವೀನ್ಸ್ ಮಾಡ್ಕೋಬೇಕು. ಈ ಸೈಡ್ನ ಕಟಿಂಗ್ಸ್ ಮಾಡಬೇಕು. ಒಳಗಡೆ ಇರುತ್ತಲ್ಲ ಅದನ್ನ, ಅದೆಲ್ಲ ಹಂಗೆ ಬಿದ್ದೆ ಹೋಯ್ತು. ಇದೇನಿದೆ ಇದು ದೃಷ್ಟಿ ಹಾಕ್ಬಾರ್ದು ವಿಡಿಯೋ, ದೃಷ್ಟಿ ಬರ್ತದೆ ಎಷ್ಟೊಂದು ಬಾಕ್ಸ್ ಇಟ್ಟು ಆಹಾ, ಓಕೆ. ಅದೆಲ್ಲ ಇಲ್ಲಿ ಈಗ ಈ ಥರ ಮಾಡಿಕೊಂಡು ಸ್ವಲ್ಪ ಖಾರ ಪುಡಿ ಒಂದು ಪ್ಲೇಟಿಗೆ ಹಾಕೋದಲ್ಲೇನು. ಇದು ಪ್ಲೇಟ್ ಅಲ್ವಾ? ಗಾಯ್ಸ್, ನಮ್ಮ ಅತ್ತೆಗೆ ಹೇಳ್ತಾರೆ ಕ್ಲೀನ್ನೆಸ್ ಬಗ್ಗೆ. ಖಾರ ಪುಡಿ, ಉಪ್ಪು ಹಿಂಗೆ ಉದುರಿಸ್ಕೋಬೇಕು. ನನಗೆ ಡಬಲ್ ಕೆಲಸ ಎಲ್ಲ ತೊಳೆಯಂಗೆ ಯಪ್ಪ. ಕೋಲಲ್ಲ, ಕಟ್ಟು ಕಟಿಂಗ್ಸ್ ಮಾಡಿದೀವಲ್ಲ, ನಿಂಬೆಹಣ್ಣು ಬಾಯಲ್ಲಾಗ್ಲಿ ನೀರು ಬರ್ತೀನಿ. ನಿಂಬೆಹಣ್ಣು ಇಡಬೇಕು ಸ್ವಲ್ಪ. ತಿರ್ಗಾ ಮ್ಯಾಚ್ ಒಂಚೂರು ಸಾಕ್ರಿ, ಖಾರ ತಿನ್ನೋದ್ರೆ ಒಂಚೂರು ಉಪ್ಪು ಟೇಸ್ಟ್ಗೆ ಹಾಕೊಂಡು ಹಾಕೊಂಡು ತಿನ್ನೋಣ ಇರಿ. ಇವನೇ ಎತ್ಕೊಂಡು ಫಸ್ಟ್ ತಿನ್ನೋದು. ಅಲ್ಲ ಅದು ಹೆಂಗೆ ಎತ್ಕೋದು? ಹಂಗೆ ಎತ್ಕೊಂಡು ಹಿಂಗೆ ಬಾಯಿ ಇಟ್ಕೊಂಡು ನುಂಗ್ಬೇಕು. ಯಾರಿಗೂ ಕೊಡೋದಿಲ್ಲ ಫಸ್ಟ್. ಹೆಂಗೈತೆ? ಆಮೇಲೆ ಈ ಕಡೆ ಬರ್ರಿ. ಗಾಯ್ಸ್, ಇದು ನಿಮ್ಗೆ ತಗೊಳ್ಳಿ ಅಂತ ಹೇಳಿದವಾಗ ಸುಮ್ಮನೆ ತಗೊಳ್ಳಿ. ಇದು ನಾನು ತಿಂತೀನಿ. ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಹುಳಿ ಬಂದದ ಬೀಟ್ ನಂದು ಕಮ್ಮಿ ಆಗಿತ್ತು ಒಂಚೂರು. ಹಂಗೆ ನಮ್ಮ ಯಜಮಾನ ಟೇಸ್ಟ್ ಬೇಡ. ಪ್ಲೇಟಿಗೆ ಹಾಕ್ತೀವಿ ಇವಾಗ ಒಂದು ಟೇಸ್ಟ್ ನೋಡಿ. ಸ್ವಲ್ಪ ನಿಂಬೆ ಹುಳಿ ಬೇಕಿತ್ತಲ್ಲ. ಸಕ್ಕದಾಗೈತೆ ಅಂದು ಚೆನ್ನಾಗೈತೆ ಅಂತಲ್ಲ. ಇವಾಗ ಮಾತ್ರ ಮಾತಾಡ್ದೆ. ನಾನು ಏನಾದ್ರು ಮಾತಾಡಿದ್ರೆ ಒಳ್ಳೆ ಗೋಡೆ ಜೊತೆ ಮಾತಾಡ್ದೆ. ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲರೂ ಮಾಡ್ತೀರಾ? ಬೇಬಿ ಕಾರ್ನ್ ಮಾಡ್ತೀರಾ? ಇದು ಏನು ಗಾಯ್ಸ್, ಇಲ್ಲಿ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ. ಫಾಸ್ಟ್ ಮೂವಿಂಗ್ ಬೆಳ್ಕೊಂಡು ತಿಂತಾನೆ. ನನಗೆ ಇಷ್ಟ ಗಾಯ್ಸ್. ಎರಡು ಅಲ್ಲ, ಒಂದು ಫುಲ್ಲು, ಇದು ಒಂದು ಅರ್ಧ. ಇವ್ನು ನೋಡ್ರಿ ಇಲ್ಲಿ ಮಾಡಿರೋದನ್ನ ಅವಾಗಲೇ ನಾನು 4 ತಿಂದವನೆ. ಇನ್ನು ಮಿಕ್ಕಿರೋ ಪಕ್ಕಿರೋದೆಲ್ಲ ಹಾಕೊಂತೀನಿ. ಯಾವಾಗ್ಲಿಂದ ಒಂದ್ 4ರಲ್ಲಿ ಹಾ. 3.5 ಇವಳೆ ತಿಂದವಳೆ. ಎಷ್ಟು? ಇನ್ನೊಂದರಲ್ಲಿ ಹಾ. ಅವನೊಂದ್ ಭಾಗ, ನಾನು ಅರ್ಧ ತಿಂದಿದ್ದೀನಿ. ಇಲ್ಲಿ ನೋಡಿ ಗಾಯ್ಸ್, ನನ್ನ ಗ್ಲಾಸ್ ಎಲ್ಲ ಹೆಂಗ್ ಮುಟ್ಟಿ ಹೆಂಗ್ ಮಾಡಿದ್ದಾರೆ. ಯಪ್ಪ ದೇವ, ಇದೆಲ್ಲ ಕ್ಲೀನ್ ಮಾಡಿಷ್ಟು ಅಡುಗೆ ಮನೆನ ಮುಗಿತು ಕತೆ. ಇನ್ನು ಅಡುಗೆ ಮಾಡಿಲ್ಲ, 7:15 ಆಯ್ತು. ಏನ್ ಮಾಡ್ಲಿ ಗೊತ್ತಿಲ್ಲ. ಅಪ್ಪ ನನ್ಗೆ ಇಟ್ಕೊಂತಾರೆ. ಬಾಯ್. ಬೇಬಿ ಕಾರ್ನ್ ಆಗ್ತಾ ಇದೆ. ನನ್ನ ವಿಡಿಯೋಸ್ ಯಾರು ಮಾಡ್ಕೊಡಲ್ಲ ನೋಡಿ. ಅವ್ರ ಕೆಲಸ ಆದ್ಮೇಲೆ ಹೆಚ್ಚು ಕಡೆ ಹೋಗೋಣ ಐಸ್ ಕ್ರೀಮ್ ತಿಂತಾರೆ. ನಾವೇ ವಿಡಿಯೋ ಮಾಡ್ಕೋಬೇಕು. ಈಗ ಟೆಸ್ಟಿಗೆ ಅಂತ ಹಾಕಿದೀನಿ. ಆಗ್ತಾ ಇದೆ. ಇನ್ನೊಂಚೂರು ಬ್ರೌನಿಶ್ ಕಲರ್ ಬರಬೇಕು. ಇದು ನೋಡು, ಗಟ್ಟಿ ಇಲ್ಲ, ಕರೆಕ್ಟ್ ಆಗಿ ಇದೆ. ಹೆಂಗಿದೆ ಹೇಳಿ ಬೇಬಿ ಕಾರ್ನ್? ಆಯ್ತು, ಹೋಗು. ನಿನಗೆ ಹೆಂಗಂತು? ಓಕೆನಾ? ಬಾಯ್ ಮುಚ್ಕೊಂಡು. ಚೆನ್ನಾಗಿದೆ ಗಾಯ್ಸ್. ಸ್ವಲ್ಪ ಗಟ್ಟಿಗೆ ಆಗ್ಬಿಟ್ಟಿತ್ತು. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಏನ್ ಮಾಡ್ಬೇಕು ಅಂತ ಸ್ವಲ್ಪ ಟೇಸ್ಟ್ ಆಯ್ತಾ? ಓ ಆಯ್ತಪ್ಪ. ಸ್ವಲ್ಪ ಹಿಟ್ಟನ್ನ ತೆಳ್ಳು ಕಲ್ಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಕಲ್ಸ್ಬಿಟ್ಟಿದೆ. ಇವಾಗ ಹಾಕಿರೋದು ಕರೆಕ್ಟಾಗಿ ಬಿಡ್ತಿದೆ. ಬೇಬಿ ಕಾರ್ನಿಗೆ ಸ್ವಲ್ಪ ಕಾಪುಡಿಯನ್ನು ಬೆರೆಸಿ, ಅದಕ್ಕೆ ಉಪ್ಪನ್ನು ಬೆರೆಸಿ, ಕಾಪುಡಿ ಇಲ್ಲೇ ಚಲೋ ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳಿ.
ಹಾಕು ಖಾರ ನಿಂಬೆಹಣ್ಣು ಇಡು ಸ್ವಲ್ಪ ಹಾಕು ಸಾಕು ಸಾಕು ಇದನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಬರುತ್ತೆ. ಹೇಳಕ್ಕೆ ಹೋಗಿಲ್ಲ ಬಿಟ್ಟು ಬಂದ್ಬಿಟ್ಟು ಇಲ್ಲ ನೋಡಿ ಇಲ್ಲಿ ತೋರಿಸ್ದೆ ಹಂಗೆ ಬಿದ್ದಿರೋದನ್ನ ಕೆಳಗಡೆ ಇಟ್ಕೋಬೇಕು. ಗಾಯ್ಸ್ ಅಷ್ಟೇ ಇವತ್ತು ಎಲ್ಲ ಮಾಡಿದ್ದಾಗಿದೆ. ಬೇಬಿ ಕಾರ್ನ್ ಆ್ಯಂಡ್ ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟೇ. ಇವಾಗೆಲ್ಲ ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೋತೀನಿ. ಕ್ಲೀನಿಂಗ್ ಪ್ರೋಗ್ರಾಮ್ ಸ್ವಲ್ಪ ಪಾತ್ರೆಗಳಿದೆ ಎಲ್ಲ ತೊಳೆದು ಇನ್ನೂ ಅಡುಗೆ ಮಾಡಿಲ್ಲ ನಾನು. ಜಜ್ಮಲಂಗಿ ಸಾಂಬಾರು ಮಾಡೋಣ ಅಂತಿದ್ದೀನಿ. ಮಾಡಿ ಮುದ್ದೆ ಮಾಡಿ ತಿಂದು ಹಚ್ಕೊಂಡ್ಬಿಟ್ಟಿವಿ. ಫುಲ್ಲು ಸುಸ್ತಾಗಿದೆ. ಸೊ ಬಾಯ್, ಟೇಕ್ ಕೇರ್, ರಾಧೆ ರಾಧೆ.